ಶಿವಾಚಾರ್ಯ ಮಹಾರಾಜ ಕಿ. ಕನ್ನೊಳ್ಳಿ ಈ ಗ್ರಾಮದಲ್ಲಿ ಅತ್ಯಂತ ಸುಂದರವಾದಂಥ ಅವಿಸ್ಮರಣೀಯವಾದಂಥ ಈ ಒಂದು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅದೇ ತೆರನಾಗಿ ಎಲ್ಲ ಪರಮ ಪೂಜ್ಯರ ಶ್ರೀಚರಣಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾದಂಥ ಗ್ರಂಥದಾನಿಗಳ ಆದಿಯಾಗಿ ಎಲ್ಲ ಹಿರಿಯರಿಗೆ, ಅನುಭಾವಿಗಳಿಗೆ ಮತ್ತು ಇಲ್ಲಿ ಸಮ್ಮಿಲಿತರಾದಂಥ ಯಾವತ್ತು ತಾಯಂದರಿಗೆ, ಗ್ರಂಥಕರ್ತನಾದಂಥ ಚಂದ್ರಕಾಂತ್ ಬಿರಾದರ್ ಅವರಿಗೆ ಅನಂತ ಅನಂತ ಪ್ರಣಾಮಗಳು. ಇಲ್ಲಿ ನಾನು ಮಾತನಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಜಗದ್ಗುರುಗಳು ಮುಂದೆ ಪ್ರಯಾಣ ಮಾಡಬೇಕಾಗಿರೋದ್ರಿಂದ ಈ ಸಭೆಯ ಅಧ್ಯಕ್ಷನಾಗಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛಾ ಮಾಡ್ತೇನೆ. ನನಗೆ ಅನೇಕ ಘಟನೆಗಳು ನನ್ನ ಮತ್ತು ಮರುಳಾರಾಧ್ಯ ಶಿವಾಚಾರ್ಯ ನಡುವೆ ಅನೇಕ ಘಟನೆಗಳು ನಡೆದಾವೆ. ಅನೇಕ ಸರಿ ನಿಮ್ಮ ಮುಂದೆ ಹೇಳೀನಿ, ಇಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಒಂದೇ ಒಂದು ಮಾತು, ಮರುಳಾರಾಧ್ಯ ಶಿವಾಚಾರ್ಯರು ನನಗೆ ಅವರು ಕೊನೆಯ ಅವಸ್ಥೆ ಒಳಗೆ, ನಾವು ಎಲ್ಲರೂ ಸ್ವಾಮಿಗಳ ಸಾಮಾನ್ಯವಾಗಿ ಎಲ್ಲ ಸ್ವಾಮೀಜಿಯವರು ಕಾಶಿ ಒಳಗಿದ್ವಿ. ಆ ಸಂದರ್ಭದೊಳಗೆ ನಾವು ಕಾಶಿಗೆ ಹೋಗಿದ್ವಿ. ದೆಹಲಿ ಒಳಗೆ ನಮ್ಮ ಮಠದ ವಿದ್ಯಾರ್ಥಿ ಈರಣ್ಣ, ಆತನ ಮನೆಯೊಳಗೆ ನಾವು ಉಳಿದಿದ್ದೆ. ಸಂಜೆ ಮರುಳಾರಾಧ್ಯ ಶಿವಾಚಾರ್ಯರು ನನಗೆ ಫೋನ್ ಮಾಡಿದರು, ಎಲ್ಲಿದೆ ಅಂತ ಕೇಳಿದರು. ಸಣ್ಣ ಪೂಳ್ಕಾಯನ್ನು ಫೋನ್ ಇಸ್ಕೊಂಡು, ಅವ್ರು ಫೋನ್ನಾಗ ಮಾತಾಡೋರಲ್ಲ, ಇಸ್ಕೊಂಡು ಎಲ್ಲಿದೆ ಅಂದ್ರೆ ದೆಲ್ಯಾಗದೇನೆ ಬಾ, ಇವೆರಡೇ ಹೇಳಿದರು. ಎಲ್ಲಿದೆ ಬಾ, ಇಷ್ಟೇ ಅಂದ್ರೆ. ಅಲ್ಲಿದ್ದಂಥ ಆ ಈರಣ್ಣನ ಮನೆಯವ್ರು ಏನಂದರು, ಇಲ್ಲ ಗುರುಗಳು ನೆನಪು ಮಾಡ್ಯಾರ, ನೀವು ಹೋಗಬೇಕು ಅಂತ ತಿಳ್ಕೊಂಡು. ಅವ್ರ ಯಜಮಾನ ಏನಂತಿದ್ದು ನಮ್ಮ ಮಠದ ವಿದ್ಯಾರ್ಥಿ, ಇಲ್ಲ ನಿಮ್ಮ ದೆಹಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ಬೋದಲ್ಲ ಅಂತ ತಿಳ್ಕೊಂಡು. ಅವ್ನು ಹೇಳ್ತಿಂತ ಇಷ್ಟು ಭಕ್ತಿವಾನ್ ಹೆಣ್ಮಗಳದ್ದು, ಬಡಾ ಗುರುಜಿ ಉನ್ಕ ಯಾದ್ ಕರ್ ರೇ, ಆಪ್ ಜರೂರ್ ಜಾವ್ ಗುರುಜಿ, ಉನ್ಕ ಟಿಕೆಟ್ ಬುಕ್ ಕರ್ದೇವು ಅಂತ ತಿಳ್ಕೊಂಡು ಹೇಳಿದರು. ನಾ 3 ಗಂಟೆಗೆ ವಿಮಾನ ಹತ್ತಿ ಹೈದರಾಬಾದಕ್ಕೆ ಬಂದು ಮೊಟ್ಟ ಮೊದಲು ಬಿಜಾಪುರಕ್ಕೆ ಹೋದೆ. ಸಂಜೆ 5ಕ್ಕೆ ಅವ್ರು ಫೋನ್ ಮಾಡಿದರು. ಅದೇ ಸಂಜೆ 5ಕ್ಕೆ ಅವ್ರ ಕಡೆ ಹೋದೆ. ನನಗೆ ಮಠಕ್ಕೆ ಕರ್ಕೊಂಡು ಹೋಗು, ನನಗೆ ಮಠಕ್ಕೆ ಕರ್ಕೊಂಡು ಹೋಗು ಅಂತ ತಿಳ್ಕೊಂಡು, ಅವು ಕೈಯೊಳಗೆ ಪೆನ್ ನಡುಗ್ತಿತ್ತು. ಆದರೂ ಅವು ಬರೆದ್ರು. ನನಗೆ ಗೊತ್ತಾಯ್ತು ಅವ್ರು ಬರೆದಿದ್ದು ತಿಳಿತಿದ್ದಿಲ್ಲ, ಮಠಕ್ಕೆ ಹೋಗುನೇನಂತ ತಿಳ್ಕೊಂಡು. ಅಂದ್ಕೊಳ್ಳೆ ಕೈ ಒತ್ತೆ ಗಟ್ಟಾಗಿ ಹಿಡ್ಕೊಂಡು ಪೂಜ್ಯರು ಹೇಳಿದ್ರು. ಇವತ್ತಿಗೆ ಅದು ನೆನಪಾದ್ರೆ ಮೈ ಝುಮ್ ಅಂತತೆ. ಅಂಥ ಪೂಜ್ಯರು ಅವರು ಹೊರಗೆ ಬಂದೆ. ನಾನು ಅವ್ರ ಮಾತನ್ನು ಅರ್ಥೈಸ್ಕೊಂಡು ಎಲ್ಲ ಪೂಜ್ಯರ ನಮ್ಮ ಈ ಚಿಕ್ಕವ್ರಿಗೂ ಜೊತೆಗೆ ಮಾತನಾಡಿ, ಆಮೇಲೆ ಅಲ್ಲಿದ್ದಂಥ ವೈದ್ಯಾಧಿಕಾರಿಗಳಿಗೆ ಮಾತು ಹೇಳಿ, ನಾವು ಮಠಕ್ಕೆ ಹೋಗ್ಬೇಕಾದ್ರೆ ನಮ್ಮ ಅಲ್ಲೇ ಎಲ್ಲ ಕ್ರಿಯಾದಿಗಳಿರ್ತಾವೆ, ಅವನ್ನೆಲ್ಲ ಸಂಪೂರ್ಣ ಮಾಡಿದ ಮೇಲೆ ನೀವು ಪೂಜ್ಯರನ್ನು ಮಠಕ್ಕೆ ಕಳಿಸ್ಬೇಕು ಅಂತ ತಿಳ್ಕೊಂಡು ಹೇಳಿದಾಗ, ಯಾಕೆ ಹೋಗಲಿ ಪೂಳ, ಒಂದು 3 ದಿವಸ ಟೈಮ್ ಕೊಡ್ತೀವಿ, ಎಲ್ಲ ಮಾಡ್ರಿ ಅಂತಂದರು. ಪೂಜ್ಯರ ಅಪ್ಪಣೆ ಪಡೆದುಕೊಂಡು ನಾವಿಲ್ಲಿ ಬಂದ್ವಿ. ಅವರು ಎಲ್ಲ ಗದ್ದಿಗೆ ಕೆಲಸ ಎಲ್ಲ ಮಾಡಿದ್ವಿ, ಸಮಾಧಿ ಕೆಲಸ ಎಲ್ಲ ಮಾಡಿದ್ವಿ. ಎಲ್ಲ ಊರವರು ಭಾಳ ಸಹಕರಿಸಿದರು. ಹಿಂಗಿತ್ತಲ್ಲ ಸಮಯ, ನಮ್ಗೆ ಏನಾರ ಮಾಡಿದ್ರೆ ಏನಪ್ಪ ಅಪ್ಪಗಳನ್ನ ಇವರು ಹಿಂಗೆ ಕರ್ಕೊಂಬರ್ತಾರೇನಂತ ಅನ್ನೋ ಭಯ ಸಣ್ಣ ಅಪ್ಪಗಳಿಗೆ. ನಮಗೆ ಅನಿವಾರ್ಯ ಇತ್ತು, ಅದು ಡಾಕ್ಟ್ರ್ ಹೇಳಿದ್ರು. ಸಣ್ಣ ಅಪ್ಪಗಳಿಗೆ ಪಾಪ ಅವ್ರಿಗೆ ಅದೇ ಇರಿ. ಅಂತಹ ಸಂದರ್ಭದೊಳಗೆ ಅವ್ರಿಗೂ ಸಾಥ್ ಕೊಟ್ಟರು. ನಾವು ಅವ್ರನ್ನ ಮಠಕ್ಕೆ ಕರ್ಕೊಂಬಂದ್ವಿ. ಇಂಥ ಸಂದರ್ಭ ಅವ್ರು ಲಿಂಗ ಪೂಜೆ ಮಾಡ್ಕೊಂಡು ಮಠದೊಳಗೆ ಪ್ರಾಣ ಬಿಟ್ಟರು. ಇದಕ್ಕೆ ಇಚ್ಛಾಮರಣಿಗಳು ಅಂತಾರೆ. ಇಂಥ ಇಚ್ಛಾಮರಣಿಗಳು ಪರಮ ಪೂಜ್ಯರು ಶಿವಯೋಗಿಗಳು.
ಅವ್ರು ಭಾಳ ಅತ್ಯಂತ ನನ್ನ ಮೇಲೆ ಅನ್ಕರ ಭಾಳ ನನಗೆ 1984ರಿಂದ ಅವ್ರು ಲಿಂಗೈಕ್ಯರಾಗೋವರೆಗೂ ಎಲ್ಲ ವಿಷಯವೂ ನನ್ನ ಜೊತೆಗೆ ಚರ್ಚೆ ಮಾಡಿ, ನನ್ನ ಜೊತೆಗೆ ಮಾತನಾಡಿ, ನನಗೂಡ ಜಗಳ ಆಡಿ ಎಲ್ಲವೂ ನಡೀತಿತ್ತು ನಮ್ಮಿಬ್ಬರ ಮಧ್ಯೆ. ಆದಾಗ್ಯೂ ಸಹಿತ ನನ್ನನ್ನು ಭಾಳ 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 ಅಂದ್ರೆ ಭಾಳ ಆತ್ಮೀಯವಾಗಿ ನನ್ನನ್ನು ಕಂಡಂಥವ್ರು, ನನಗೆ ಮಾರ್ಗದರ್ಶನ ಮಾಡಿದಂಥವ್ರು, ಅಂಥ ಪೂಜ್ಯರು ಕುರಿತಾಗಿ ಏನು ಪುರಾಣ ತರಬೇಕು ಅನ್ನುವಂಥದ್ದು ನಮಗೂ ಮೊದಲಿಂದ ಆಸೆ. ಅವರಿದ್ದಾಗ ಮಾತನಾಡಿದೆ, ಮಾಡಮ್ ಅಂತಿದ್ರು. ಅವ್ರು ಹೋದ ಮೇಲೆ ಈ ಎಲ್ಲ ಚರಿತ್ರೆಯನ್ನು ಸಂಗ್ರಹ ಮಾಡಿದಂಥ ಚಂದ್ರಕಾಂತ್ ಬಿರಾದರ್ ನಮ್ಮ ಸಂಸ್ಥೆಯ ವಿದ್ಯಾರ್ಥಿ, ನಮ್ಮ ಶ್ರೀಮಠದ ಶಿಷ್ಯ, ಅಂಥವ ಬರೆದಿದ್ದನ್ನು ನೋಡಿ ಜಗದ್ಗುರು ಮಹಾಸನ್ನಿಧಿಯವರು ಭಾಳ ಚಲೋ ಬರೆದಿಯಪ್ಪ, ಇನ್ನೂ ಇಂಥ ಹಲವು ಗ್ರಂಥಗಳನ್ನು ಬರಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ದಾರೆ. ಅಂಥ ಗ್ರಂಥ ಕೆಲವು ಓದಿ ಕೈ ತೊಕ್ಕೋಬೇಕಾಗ್ತದೆ, ಕೆಲವು ಗ್ರಂಥ ಕೈ ತೊಕ್ಕೊಂಡು ಮುಟ್ಬೇಕಾಗ್ತದೆ. ಇಲ್ಲಿ ಮರುಳಾರಾಧ್ಯ ಶಿವಾಚಾರ್ಯರ ಆ ಪುರಾಣ ಗ್ರಂಥ ಹೆಂಗದ, ಅದರೊಳಗೆ ಎರಡೂ ಅದ, ಗದ್ಯ ಭಾಗವೂ ಅದ, ಪದ್ಯ ಭಾಗನೂ ಅದ. ನೀವು ಅದನ್ನು ತೊಗೊಂಡು ಓದ್ಬೋದು. ತೊಗೊಂಡು ಓದಬೇಕಾದ್ರೆ ಕೈ ತೊಳ್ಕೊಂಡು ಮುಟ್ಟುವಂಥ ಆ ಗ್ರಂಥ, ಅಂಥ ಗ್ರಂಥ ನೀವೆಲ್ಲರೂ ಖರೀದಿಸಿ ಓದಬೇಕು ಅನ್ನುವಂಥ ಮಾತನ್ನು ಹೇಳಿ, ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ಈ ಎಲ್ಲ ನಮ್ಮ ನಾಡಿನ ಎಲ್ಲ ಸದ್ಭಕ್ತರಿಗೆ ಇರಬೇಕು. ಇವತ್ತು ಬಂದು ಆ ಗ್ರಂಥವನ್ನು ಉದ್ಘಾಟನೆ ಮಾಡಿ ಆ ಗ್ರಂಥವನ್ನು ಬಿಡುಗಡೆ ಮಾಡಿದಂಥ ಜಗದ್ಗುರು ಮಹಾಸನ್ನಿಧಿಯವರಿಗೆ ಇನ್ನೊಮ್ಮೆ ಅನಂತ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರ ಅರ್ಪಿಸಿ ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಅನುಭವಾಮೃತವನ್ನು ನೀಡಿದ ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಕಾರ್ಯಕ್ರಮದ